ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಧಾರವಾಡ ವಿದ್ಯಾರ್ಥಿಗಳ ಧ್ವನಿ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು 1 ದಿನದ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ಇದಕ್ಕೆ ಜವಾಬ್ದಾರಿ ಹೊತ್ತು ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಎಂದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರೆ, ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರ ಲಾಠಿ ಚಾರ್ಜ್ ಮಾಡುವ ಮೂಲಕ ಕ್ರೌರ್ಯತೆ ಮೆರೆದಿದೆ. ಇದಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆ. ಕೂಡಲೇ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಧಾರವಾಡ ವಿದ್ಯಾರ್ಥಿಗಳ ಧ್ವನಿ ಸಂಘಟನೆ ಕಾರ್ಯಕರ್ತರು ಆಗ್ರಹಿಸಿದರು. ಇಡೀ ದೇಶದಲ್ಲಿ ದೇಶವನ್ನು ಬಿಟ್ಟು ಇಡೀ ನಮ್ಮ ಇಂಡಿಯಾವನ್ನು ಬಿಟ್ಟು ಹೊರಗೆಲ್ಲ ನಮ್ಮ ಇಂಡಿಯಾ ಸುದ್ದಿ ಐತಿ. ಅದು ನಮ್ಮ ಇಂಡಿಯಾ ಇವತ್ತಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳ ಪಾಲಕರಿಗೆ ನೋವಾಗೈತಿ. ಆ ನೋವನ್ನ ಹೇಳಿಕ್ ಇಚ್ಛೆ ಪಡ್ತಾ ಇದ್ದೀನಿ. ನನಗ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ದಿವಸದಿಂದ ಏನಲ್ಲಿ ಸ್ಟ್ರೈಕ್ ಕೂತಿದ್ದಾರೆ ಸೋನಂ ವಾಂಗ್ಚುಕ್ ಸೈಂಟಿಸ್ಟ್ ಮತ್ತು ರಾಹುಲ್ ಗಾಂಧಿ ಸರ್ ಇರ್ಬೋದು, BK ಹರಿಪ್ರಸಾದ್ ಸರ್ ಇರ್ಬೋದು, ಮತ್ತು ಪಕ್ಷಾತೀತವಾಗಿ ನಮ್ಮ ದೇಶವ್ಯಾಪ್ತಿ ಭಾರತ ತುಂಬ ಲಕ್ಷಾಂತರ ಜನ ಅಲ್ಲಿ ದಿಲ್ಲಿಯಲ್ಲಿ ಸೇರಿದ್ದಾರೆ. ಅದಕ್ಕೆ ನ್ಯಾಯ ಸಿಗ್ಬೇಕಂತ ಹೇಳಿ ನಾವು ಧಾರವಾಡ ವಿದ್ಯಾರ್ಥಿ ಧ್ವನಿ ಪರವಾಗಿ ನಾವು ಹೇಳ್ತೀನಿ. ನಾನು ಇವತ್ತಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳ ಪಾಲಕರಿಗೆ ನೋವಾಗೈತಿ. ಆ ನೋವನ್ನ ಅತಿ ಶೀಘ್ರದೊಳಗ ಇವತ್ತ ನಮ್ಮ ದೇಶದ ಜನ ಹೇಳಿ ಈ ಮೂಲಕ ಹೇಳಿಕ್ ಇಚ್ಛೆ ಪಡ್ತಾ ಇದ್ದೀನಿ. ನನಗ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನೊಂದು ಮುಗಿಸ್ತೇ. ಧನ್ಯವಾದಗಳು. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಶಿಕ್ಷಣ ಸಚಿವರಿಗೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, इतनी सामरक्षा है, मोदी सरकार लुच्चा है, इतनी सामरक्षा है, मोदी सरकार लुच्चा है, आवाज दो, आवाज दो, हमारे मांगे पूरी करो, 20-25 ದಿನಗಳಿಂದ ಏನು ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನು ಹೋರಾಟ ನಡೆಯುತ್ತಿತ್ತು, ಆ ಹೋರಾಟದ 27ನೇ ತಾರೀಕಿಗೆ ಆ ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ಉದ್ದೇಶದಿಂದ ಕಳೆದ 27ನೇ ತಾರೀಕಿಗೆ ಅಮಾನವೀಯ ಕೃತ್ಯ ಅಂದ್ರೆ ಯಾವ ರೀತಿ ಗುಂಡಾಗಳನ್ನು ಹೊಡಿತಾರೆ, ಯಾವ ರೀತಿ ಭಯೋತ್ಪಾದಕರನ್ನು ಹೊಡಿತಾರೆ, ಆ ರೀತಿ ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನ, ನಮ್ಮ ಮಕ್ಕಳನ್ನ, ನಮ್ಮ ದೇಶದ ಭವಿಷ್ಯವಾಗಿರುವಂಥ ನಮ್ಮ ಮಕ್ಕಳನ್ನ ಎಲ್ಲರನ್ನೂ ಹೊಡೆದಿದ್ದಾರೆ ಕೇಂದ್ರ ಸರ್ಕಾರದವರು. ಅದಕ್ಕೆ ರೀತಿ ಅಂತ ನಾವು ಹಿಂದೆ ಸರಿಯಂಗಿಲ್ಲ. ಅದಕ್ಕೆ ಕೂಡಲೇ ಇಷ್ಟು ದಿನ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೇಳ್ತಾ ಇದ್ವಿ, ಇನ್ನು ಮುಂದೆ ನಾವು ಮೋದಿಯವರು ರಾಜೀನಾಮೆ ಕೇಳ್ತಾ ಇದ್ದೀವಿ. ದಯವಿಟ್ಟು ಇಡೀ ಭಾರತ ದೇಶದ ಜನಪ್ರತಿನಿಧಿಗಳು, MLA ಇರ್ಬೋದು, MP ಇರ್ಬೋದು, ಯಾವುದೇ ಪಾರ್ಟಿಯಿಂದ ಇರ್ಬೋದು, ದಯವಿಟ್ಟು ಧ್ವನಿ ಎತ್ತುವಂಥ ಕೆಲಸ ಮಾಡಿರಿ. ಇವತ್ತು ಏನು ಈ ನೀಟ್ ಪರೀಕ್ಷೆಗೆ ಯಾರ್ಯಾರು ಪೇಪರ್ ಲೀಕನ್ನು ಮಾಡಿದರೆ ಅವ್ರನ್ನೆಲ್ಲರೂ ಕೂಡಲೇ ಪಾಸಿಗೆ ಹಾಕುವಂಥ ಕೆಲಸ ಮಾಡಬೇಕಂತ ಹೇಳಿ ಹೇಳಕ್ಕೆ ಇಚ್ಛೆಪಡ್ತೀನಿ.